ಎಲ್ಲರಿಗೂ ಮತ್ತೊಂದು ಮೋಟೋ ವ್ಲಾಗ್ಗೆ ಸುಸ್ವಾಗತ. ಯಪ್ಪ ಏನು ಗುರು, ಮೈಸೂರಂತೂ ಈ ವಿಷಯಕ್ಕೆ ಯು ವಿ ರೇಡಿಯೇಷನ್ಸ್ ತುಂಬ ಜಾಸ್ತಿ ಆಗಿಬಿಟ್ಟಿದೆ ಮೈಸೂರಲ್ಲಿ. ಆ್ಯಂಡ್ ಅದಕ್ಕೋಸ್ಕರ ಇನ್ ಕೇಸ್ ನೀವು ಆಚೆ ಕಡೆ ರೈಡ್ ಮಾಡ್ತಾ ಇದ್ದೀರಾ ಅಂದರೆ ಕಂಪ್ಲೀಟ್ಲಿ ಕವರ್ ಮಾಡ್ಕೊಳ್ಳಿ ನಿಮ್ಮ ಬಾಡಿನ. ಸೊ ಯು ವಿ ರೇಡಿಯೇಷನಿಂದ ನಿಮ್ಗೆ ಗೊತ್ತು ಏನೇನು ಪ್ರಾಬ್ಲಮ್ಸ್ ಆಗುತ್ತೆ ಅಂತ. ದ ಸ್ಮಾಲೆಸ್ಟ್ ಪ್ರಾಬ್ಲಮ್ ಬಂದುಬಿಟ್ಟು ಇಚ್ಚಿಂಗ್ ಆಗುತ್ತೆ. ಸೊ ಆಬ್ವಿಯಸ್ಲಿ ಅದಕ್ಕೋಸ್ಕರ ಕಂಪ್ಲೀಟ್ ಪ್ರೊಟೆಕ್ಷನ್ ಹಾಕ್ಕೊಳ್ಳಿ. ನಾನು ಅದಕ್ಕೋಸ್ಕರ ಕಂಪ್ಲೀಟ್ ನನ್ನ ಬಾಡಿನ ಕವರ್ ಜನರಲಿ ಮಾಡ್ತೀನಿ. ಸೊ ಈ ಸಿನಾರಿಯಲ್ಲಂತೂ ಡೆಫಿನೆಟ್ಲಿ ಪ್ರೊಟೆಕ್ಟ್ ಮಾಡಬೇಕು. ನೀವು ಕೇಳಿದ್ರೆ ಯಾಕೆ ಈ ಶೆಕೆಯಲ್ಲಿ ಇಷ್ಟೊಂದು ಕವರ್ ಮಾಡಿದ್ದೆ ಅಂದರೆ ದಟ್ ಈಸ್ ದ ರೀಸನು. ಎನಿವೇ, ಸ್ವಲ್ಪ ಸಣ್ಣ ಟಾಪಿಕ್ಕು ಇವತ್ತು ಡಿಸ್ಕಸ್ ಮಾಡಿಬಿಡೋಣ. ಸೊ ಜಾಸ್ತಿ ಡಿಸ್ಕಷನ್ ಮಾಡೋದು ಬೇಡ, ಈ ಶೆಕೆಯಲ್ಲಿ ಬೇಗ ಮನೆಗೆ ಹೋಗ್ಬೇಕಪ್ಪ, ಜಾಸ್ತಿ ಮಾಡೋ ಬ್ಲಾಗ್ ಮಾಡೋಕ್ಕಾಗಲ್ಲ. ಸೊ ಇವತ್ತಿನ ಟಾಪಿಕ್ ತುಂಬ ಸಿಂಪಲ್ಲು. ಟಾಪಿಕ್ ಏನು ಅಂದರೆ, ಸೊ ನೀವು ಮೋಟರ್ ಸೈಕಲ್ನ ನೀವು ಡೇಂಜರಸ್ಲಿ ರೈಡ್ ಮಾಡ್ತಾ ಇಲ್ಲ ಅಂದರೆ ಯು ಆರ್ ನಾಟ್ ರೈಡಿಂಗ್ ಅ ಮೋಟರ್ ಸೈಕಲ್ ಅಂತ. ಏನು ಇದರದ್ದು ಕಾಂಟೆಕ್ಸ್ಟು ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸರಿ, ನೀವು ಒಂದು ಮೋಟರ್ ಸೈಕಲ್ ತೊಗೊಂಡಾಗ ಪರ್ಟಿಕ್ಯುಲರ್ಲಿ ನಾನು ಸ್ಪೆಷಲ್ ಪರ್ಪಸ್ ಮೋಟರ್ ಸೈಕಲ್ ಬಗ್ಗೆ ಮಾತಾಡ್ತಾ ಇದ್ದೀನಿ, ನಾಟ್ ದೋಸ್ ಕಮ್ಯೂಟರ್ಸ್ ಆರ್ ಜನರಲ್ ಪರ್ಪಸ್ ಮೋಟರ್ ಸೈಕಲು. ಬಿಕಾಸ್ ಈ ಮೋಟರ್ ಸೈಕಲ್ದು ಮೇನ್ ಉದ್ದೇಶ, ದಿ ಜನರಲ್ ಪರ್ಪಸ್ ಆರ್ ಕಮ್ಯೂಟರ್ಸ್ದು ಮೇನ್ ಉದ್ದೇಶ ಬಂದು ಪಾಯಿಂಟ್ ಎ ಟು ಪಾಯಿಂಟ್ ಬಿ ಕಮ್ಯೂಟ್ ಮಾಡೋದು. ಸೊ ದ್ಯಾಟ್ ಈಸ್ ದ ಮೇನ್ ಉದ್ದೇಶ. ಎಸ್, ವಿತ್ ದೋಸ್ ಮೋಟರ್ ಸೈಕಲ್ಸ್ ಆಲ್ಸೋ ಲಾಟ್ ಆಫ್ ಪೀಪಲ್ ಡೂ ಅ ಲಾಟ್ ಆಫ್ ಥಿಂಗ್ಸ್, ಅದರಲ್ಲೇನು ಡೌಟೇ ಇಲ್ಲ. ಬಟ್ ಜನರಲಿ ಐ ವುಡ್ ಸೇ ಈ ಮೋಟರ್ ಸೈಕಲ್ನ ತೊಗೊಳ್ಳೋದು ಜಸ್ಟ್ ಕಮ್ಯೂಟಿಂಗ್ ಮಾಡೋಕ್ಕಷ್ಟೇ ಆ್ಯಂಡ್ ಪಾಯಿಂಟ್ ಎ ಟು ಪಾಯಿಂಟ್ ಬಿ ಹೋಗೋಕ್ಕೆ. ಬಟ್ ವೆನೆವರ್ ಯು ಬೈ ಅ ಸ್ಪೆಷಲ್ ಪರ್ಪಸ್ ಮೋಟರ್ ಸೈಕಲ್, ಸೊ ನೀವು ಬೇಸಿಕಲಿ ಬೈ ಮಾಡ್ತಾ ಇರೋದು ಇಸ್ ಫಾರ್ ಸಮಥಿಂಗ್ ಸ್ಪೆಷಲ್. ಆಬ್ವಿಯಸ್ಲಿ ಆ ಸ್ಪೆಷಲ್ ಫೀಲ್ ತೊಗೊಳಕ್ಕೆ, ಆ ಸ್ಪೆಷಲ್ ಎಕ್ಸ್ಪೀರಿಯನ್ಸ್ ಪಡೆಯೋಕ್ಕೆ ನೀವು ಮೋಟರ್ ಸೈಕಲ್ನ ಬೈ ಮಾಡ್ತೀರಾ. ಸೊ ತೊಗೊಂಡಾಗ ಆಬ್ವಿಯಸ್ಲಿ ಫಸ್ಟ್ ತೊಗೊಂಡಾಗ ನೀವು ಅದನ್ನು ಕಲಿಬೇಕಾಗತ್ತೆ, ಯಾವ ಥರ ರೈಡ್ ಮಾಡಬೇಕು ಆ್ಯಂಡ್ ಆಲ್ ದೋಸ್ ಥಿಂಗ್ಸು. ಸೊ ಸ್ವಲ್ಪ ಟೈಮ್ ತೊಗೊಳುತ್ತೆ ಟು ಅಂಡರ್ಸ್ಟ್ಯಾಂಡ್ ಎಕ್ಸಾಕ್ಟ್ಲಿ ಹೌ ಟು ರೈಡ್. ಸೊ ಅದರಲ್ಲೇ ನಿಮ್ಮದು ಟೈಮ್ ಸ್ಪೆಂಡ್ ಆಗುತ್ತೆ ಮಾಡಿಫಿಕೇಷನ್ ಮಾಡೋಕ್ಕೆ ಬೇಸ್ಡ್ ಆನ್ ಯುವರ್ ರಿಕ್ವೈರ್ಮೆಂಟ್ಸು ಆ್ಯಂಡ್ ಯುವರ್ ಪರ್ಪಸ್ಸು. ಸೊ ಅದಕ್ಕೋಸ್ಕರ ನೀವು ತೊಗೋತೀರಾ ಮೋಟರ್ ಸೈಕಲು. ಅಗೇನ್ ನಾನಿಲ್ಲಿ ಯಾವುದಾದ್ರೂ ಸ್ಪೆಷಲ್ ಪರ್ಪಸ್, ಬೀಟ್ ಎನ್ ಎ ಡಿ ವಿ ಸ್ಪೋರ್ಟ್ಸ್ ಮೋಟರ್ ಸೈಕಲು ಆರ್ ಆಫ್ ರೋಡರ್ ಆರ್ ನಂತರ ರೆಟ್ರೋ ಮೋಟರ್ ಸೈಕಲ್ ಆಗಿರಲಿ. ಸೊ ವಾಟ್ ಎವರ್ ರೀಸನ್ ನೀವು ತೊಗೋತೀರಾ ಅದಕ್ಕೋಸ್ಕರ ಮಾಡಿಫಿಕೇಷನ್ ಮಾಡ್ತೀರಾ ಆ್ಯಂಡ್ ಫೈನಲಿ ನೀವು ಟು ಅನ್ ಎಕ್ಸ್ಟೆಂಟ್ ನೀವು ಕಲಿತೀರಾ ಮೋಟರ್ ಸೈಕಲ್ನ ಯಾವ ಥರ ರೈಡ್ ಮಾಡಬೇಕು ಆ್ಯಂಡ್ ಆಲ್ ದೋಸ್ ಥಿಂಗ್ಸು. ಸೊ ಅದನ್ನೆಲ್ಲ ಕಲಿತಾಗ ದೆನ್ ಯು ವಿಲ್ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ವಾಟ್ ದಿಸ್ ಮೋಟರ್ ಸೈಕಲ್ ಇಸ್ ಆಲ್ ಅಬೌಟು ಆ್ಯಂಡ್ ಯು ಸ್ಟಾರ್ಟ್ ಎಂಜಾಯಿಂಗ್ ದ ಮೋಟರ್ ಸೈಕಲ್. ಸೊ ದಿಸ್ ಇಸ್ ವಾಟ್ ದ ನಾರ್ಮಲ್ ಪ್ರೋಸೆಸ್ ಇಸ್ ವಿಚ್ ಎವ್ರಿ ರೈಡರ್ ಗೋಸ್ ಥ್ರೂ. ಸೊ ಅದಾದಮೇಲೆ ಒನ್ಸ್ ಯು ಆರ್ ಏಬಲ್ ಟು ಕಾನ್ಫಿಡೆಂಟ್ಲಿ ರೈಡ್ ವಿತ್ ಅ ಮೋಟರ್ ಸೈಕಲು, ನೆಕ್ಸ್ಟ್ ಏನು ನೋಡ್ತೀರಾ ಜನರಲಿ ಆ್ಯಂಡ್ ಲಾಟ್ ಆಫ್ ಪೀಪಲ್ ಏನು ನೋಡ್ತಾರೆ ಅಂದರೆ ಹೌ ಟು ಮಾಸ್ಟರ್ ದಿಸ್ ಮೋಟರ್ ಸೈಕಲ್ ಅಂತ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಹೆಂಗೆ ನಾನು ಮಾಸ್ಟರ್ ಮಾಡಬೇಕು, ಹೌ ಟು ಯೂಸ್ ಇಟ್ ಟು ಇಟ್ಸ್ ಫುಲ್ಲೆಸ್ಟ್ ಪೊಟೆನ್ಷಿಯಲ್. ಅಂದರೆ ನೀವು ಯಾವುದಾದ್ರು ಮೋಟರ್ ಸೈಕಲ್ ತೊಗೊಂಡಿದ್ದೀರಾ ಅಂದರೆ ಅದನ್ನು ಫುಲ್ಲೆಸ್ಟ್ ಪೊಟೆನ್ಷಿಯಲ್ಗೆ ಯಾವ ಥರ ಯೂಸ್ ಮಾಡಬೇಕಂತ ನೀವು ನೋಡ್ತೀರಾ. ಆರ್ ಇನ್ ಕೇಸ್ ನಿಮಗೆ ಆ ಮೋಟರ್ ಸೈಕಲಿಂದ ನಿಮ್ಮದು ವಾಟ್ ಎವರ್ ನಿಮ್ಮದು ಗೋಲ್ಸ್ ಏನು ಅಚೀವ್ ಮಾಡೋಕ್ಕಾಗಿಲ್ಲ ಅಂದರೆ ಮೇ ಬಿ ಯು ವಿಲ್ ಶಿಫ್ಟ್ ಟು ಅನ್ ಅದರ್ ಮೋಟರ್ ಸೈಕಲ್ ವಿಚ್ ವಿಲ್ ಮೇಕ್ ಶ್ಯೂರ್ ಇಟ್ ಕ್ಯಾನ್ ಫುಲ್ಫಿಲ್ ಯುವರ್ ಗೋಲ್ಸು ಆರ್ ಯುವರ್ ರಿಕ್ವೈರ್ಮೆಂಟ್ ಆರ್ ಪರ್ಫಾರ್ಮೆನ್ಸ್ ಪಾಯಿಂಟ್ ಆಫ್ ವ್ಯೂ ಅಂತ ಆಗಿರಲಿ ಆರ್ ಪರ್ಪಸ್ ಪಾಯಿಂಟ್ ಆಫ್ ವ್ಯೂ ಅಂತ. ಪರ್ಫಾರ್ಮೆನ್ಸ್ ಅಂದರೆ ನಿಮಗೆ ಗೊತ್ತು, ಒಂದು ಸ್ಪೋರ್ಟ್ಸ್ ಮೋಟರ್ ಸೈಕಲ್ನ ನೀವು ಪರ್ಫಾರ್ಮೆನ್ಸ್ಗೋಸ್ಕರ ತೊಗೋತೀರಾ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ, ಆರ್ ನೀವೊಂದು ಎ ಡಿ ವಿ ಮೋಟರ್ ಸೈಕಲ್ ಒಂದು ಟೂರಿಂಗ್ ಮಾಡೋಕ್ಕೆ ತೊಗೋಬೋದು. ಸೊ ಆ ಟೂರಿಂಗಲ್ಲಿ ಪಿನೆಕಲ್ ನೀವು ರೀಚ್ ಮಾಡಬೇಕಂತ ಇದ್ದೀರಾ ಅಂದರೆ ಆಬ್ವಿಯಸ್ಲಿ ನೀವು ಅಪ್ಗ್ರೇಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಆರ್ ನೀವೇ ಅಪ್ಸ್ಕಿಲ್ ಆಗೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಬೀಟ್ ವಾಟ್ ಎವರ್ ಮೋಟರ್ ಸೈಕಲ್, ಆಫ್ ರೋಡರ್ ಆಗಿರಲಿ, ಟೂರಿಂಗ್ ಮೋಟರ್ ಸೈಕಲ್ ಆಗಿರಲಿ. ಇನ್ ಟರ್ಮ್ಸ್ ಆಫ್ ರೆಟ್ರೋ ಮೋಟರ್ ಸೈಕಲ್ ಆಬ್ವಿಯಸ್ಲಿ ಇಟ್ ಈಸ್ ಯೂಶಲಿ ದ ಬೈಯಿಂಗ್ ಓನ್ಲಿ. ಸೊ ಹೊಸ ಮೋಟರ್ ಸೈಕಲ್ ತೊಗೋತೀರಾ ಅಷ್ಟೇ, ಇನ್ನೇನು ಮಾಡಲ್ಲ. ಬಟ್ ಹೇಳ್ತಾ ಇರೋದು, ಸೊ ದಿಸ್ ಇಸ್ ವಾಟ್ ಯು ಡೂ ವಿತ್ ಡಿಫ್ರೆಂಟ್ ಮೋಟರ್ ಸೈಕಲ್, ಓಕೆನಾ. ಸೊ ಈ ಥರ ಮಾಡಬೇಕಾದ್ರೆ ಆಬ್ವಿಯಸ್ಲಿ ವಾಟ್ ಹ್ಯಾಪನ್ಸ್ ಜನರಲಿ ಅಂದರೆ ನೀವು ಅಪ್ಸ್ಕಿಲ್ ಆಗ್ತಾ ನೀವು ಒಂದು ಪಾಯಿಂಟ್ ರೀಚ್ ಆಗಿಬಿಡ್ತೀರಾ. ಆ್ಯಂಡ್ ಸಮ್ ಪೀಪಲ್, ನಾಟ್ ಎವ್ರಿ ಒನ್, ಸಮ್ ಪೀಪಲ್ ರೀಚ್ ಆಗಿಬಿಡ್ತಾರೆ ವೇರ್ they absolutely master the motorcycle and they do some crazy stuff with the motorcycle, be it in terms of the purpose agirli or in performance agirli, they do crazy stuff, okay na. So idu madodrinda obviously, and if they are on the social media especially, ಅವರು ಐಕಾನ್ಸ್ ಆಗಿಬಿಡ್ತಾರೆ because they have done something which very rarely people are able to achieve in their life. ಸೊ ಅದನ್ನು ಮಾಡಿದಾಗ ಓಕೆ, ಫಸ್ಟ್ ಆಫ್ ಆಲು ಅವ್ರಿಗೆ ಸಾಕಷ್ಟು ಜನ ಫಾಲೋವರ್ಸ್ ಬರ್ತಾರೆ, ವ್ಯೂವರ್ಸ್ ಆಗ್ತಾರೆ ಅವ್ರಿಗೆ. ಸೊ ಅದರಿಂದ ಆಬ್ವಿಯಸ್ಲಿ ಪಾಪ್ಯುಲಾರಿಟಿ ಗ್ರೋ ಆಗುತ್ತೆ ಆ್ಯಂಡ್ ಅದರ್ಸ್ ವಾಂಟ್ ಟು ಫಾಲೋ ದೇರ್ ಪಾತ್ ಬಿಕಾಸ್ ಅವ್ರು ಆ ಲೆವೆಲ್ ಅಚೀವ್ ಮಾಡಿದಾಗ ಬೇರೆಯವರು ಅವ್ರನ್ನ ನೋಡ್ಬಿಟ್ಟು ಆಬ್ವಿಯಸ್ಲಿ ಈ ಥರ ಗ್ರೇಟ್ನೆಸ್ ಅಚೀವ್ ಮಾಡಿದಾರಲ್ವ, ನಾವು ಈ ಥರ ಮಾಡೋಣ ಅಂತ ಒಂದು ಎಲ್ಲರಲ್ಲೂ ಆಸೆ ಮೂಡಿ ಬರುತ್ತೆ. ಎಸ್ಪೆಷಲಿ ಐ ವುಡ್ ಸೇ ಎಂಥೂಸಿಯಾಸ್ಟಿಕ್ ರೈಡರ್ ಅಂತೂ ಡೆಫಿನೆಟ್ಲಿ ಆ ಆಸೆನ ಅವ್ನ ಮೈಂಡಲ್ಲಿ ಡೆವಲಪ್ ಮಾಡ್ಕೋತಾನೆ. ಸೊ ಈ ಥರ ಡೆವಲಪ್ ಮಾಡಿದಾಗ ಆಬ್ವಿಯಸ್ಲಿ ಯು ನೋ ದ್ಯಾಟ್ ದ ರೈಡರ್, ನಾನು ಹೇಳ್ತಾ ಇರೋದು ಅಚೀವರ್ ಆರ್ ದ ಗೈ ಹೂ ಹ್ಯಾಸ್ ಟಾಪ್ಡ್
ಆರ್ ದ ಐಕಾನ್ ಹೂ ಆರ್ ಯು ಆರ್ ಟಾಕಿಂಗ್ ಅಬೌಟು. ಅಗೇನ್ ನನಗೆ ಇವ್ರ ಕಡೆ ಏನು ಪ್ರಾಬ್ಲಮ್ ಇಲ್ಲ. ಐಕಾನ್ಸ್ ಆಬ್ವಿಯಸ್ಲಿ ಅವರು ಕಷ್ಟಪಟ್ಟಿರ್ತಾರೆ, ಅವರು ಆ ರಿಸ್ಕ್ನ ಅಂಡರ್ಸ್ಟ್ಯಾಂಡ್ ಮಾಡಿರ್ತಾರೆ, ಆ ಕಾನ್ಸಿಕ್ವೆನ್ಸ್ನ ಅವರು ಅಂಡರ್ಸ್ಟ್ಯಾಂಡ್ ಮಾಡಿರ್ತಾರೆ. ಓಕೆನಾ, ಈ ಥರ ಮಾಡಿದ್ರೆ ನನಗೆ ಏನು ರಿಸ್ಕ್ ಇದೆ. ಆ್ಯಂಡ್ ಮೇ ಬಿ ಅವರು ಎಷ್ಟೊಂದು ಸಲ ಫೇಲು ಆಗಿರ್ಬೋದು ಇನ್ ಟ್ರೈಂಗ್ ಟು ಅಚೀವ್ ದಿಸ್ ಗೋಲ್ಸು ಆರ್ ಟ್ರೈಂಗ್ ಟು ಪುಷ್ ದೇರ್ ಬೌಂಡ್ರಿ. ಅವರು ಆಬ್ವಿಯಸ್ಲಿ ದೇ ವುಡ್ ಹ್ಯಾವ್ gone through a lot of things, maybe financially, or maybe physically also they might have got through a lot of injuries and all those things, but yes, finally they would have achieved that thing. So hats off to them. ಅವ್ರ ಬಗ್ಗೆ ಏನು ಪ್ರಾಬ್ಲಮ್ ಇಲ್ಲ. ಬಟ್ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ದ ನಾರ್ಮಲ್ ರೈಡರ್ ಲೈಕ್ ಮೀ ಆಗಿರಲಿ ಆರ್ ಎನಿಬಡಿ, ಅವರಲ್ಲಿ ಆಸೆ ಮೂಡೋಕ್ಕೆ ಸ್ಟಾರ್ಟ್ ಆಗುತ್ತೆ ದಟ್ ಓಕೆ ಇವರೆಲ್ಲ ಇಷ್ಟೊಂದೆಲ್ಲ ಕಷ್ಟಪಟ್ಟು ಮಾಡಿದಾರಲ್ವಾ, ನಾನು ಈ ಥರ ಮಾಡಬೇಕಲ್ವಾ ಅಂತ. ಆ್ಯಂಡ್ ಆಲ್ಸೋ ಅವ್ರದ್ದು ಫಾಲೋವರ್ಸ್ ಇದ್ದಾರೆ ನೋಡಿ, ಹೂಎವರ್ ಓಕೆ ಇವರು ಇಷ್ಟು ಗ್ರೇಟ್ ಅಚೀವ್ ಮಾಡಿದ್ದಾರೆ ಅಂತ, ಅವರು ದೇ ಕೈಂಡ್ ಆಫ್ ಆಬ್ವಿಯಸ್ಲಿ ಯು ನೋ ವಾಟ್ ಹ್ಯಾಪನ್ಸ್, ಎಸ್ಪೆಷಲಿ ಇಂಡಿಯಾದಲ್ಲಿ ಐಕಾನ್ಸ್ನ ನಾವು ತುಂಬ ವರ್ಷಿಪ್ ಮಾಡ್ತೀವಿ, ಅವ್ರನ್ನ ಬ್ಲೈಂಡಾಗಿ ಫಾಲೋ ಮಾಡ್ತೀವಿ ನಾವು. ಸೊ ದಟ್ ಈಸ್ ವಾಟ್ ಹ್ಯಾಪನ್ಸ್. ಆ್ಯಂಡ್ ಇಫ್ ಎನಿಬಡಿ ಕ್ವಶನ್ಸ್ ದೆಮ್ ಆರ್ ಅವರು ಓಕೆ ಇಷ್ಟೊಂದೆಲ್ಲ ಮಾಡೋದು ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರೆ, ಅಗೇನ್ ಇಟ್ ಈಸ್ ನಾಟ್ ರೈಟು ನೀವು ಹೇಳೋದು, ಅದ್ರ ಬಗ್ಗೆ ಬರ್ತೀನಿ ನಾನು. ಬಟ್ ಯಾರೋ ಒಬ್ಬ ಹೇಳ್ತಾನೆ ಬೈ ಮಿಸ್ಟೇಕ್, ಅವನು ಕಮೆಂಟ್ ಸೆಕ್ಷನಲ್ಲಿ ಹಾಕ್ಬಿಡ್ತಾನೆ ನಾನಂತೂ ಈ ಥರ ಎಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ರೆ, ಆಬ್ವಿಯಸ್ಲಿ ಕಮೆಂಟ್ ಸೆಕ್ಷನಲ್ಲಿ ರಿಪ್ಲೈಯಲ್ಲಿ ಅವ್ರಿಗೆ ಫಾಲೋವರ್ಸ್ ಎಲ್ಲ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಗುರು ನೀನು ಅಡ್ವೆಂಚರ್ ಬೈಕ್ನ ಸಿಟಿಯಲ್ಲಿ ರೈಡ್ ಮಾಡೋಕ್ಕೆ ಯೂಸ್ ಮಾಡೋದಲ್ಲ, ಅಡ್ವೆಂಚರ್ ಬೈಕ್ ಥರ ರೈಡ್ ಮಾಡಬೇಕು, ನೀನು ಇಲ್ಲ ಅಂದರೆ ನೀನು ರೈಡರೇ ಅಲ್ಲ ಅಂತ ಎಲ್ಲ ಹೇಳೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಸೊ ಅವಾಗ ಅವನು ಪಿಯರ್ ಪ್ರೆಷರ್ ಅವ್ನಿಗೆ ದ ರೈಡರ್ಗೆ ಬರುತ್ತೆ. ಸೊ ಬೇಸಿಕಲಿ ಈ ಕಮೆಂಟ್ ಸೆಕ್ಷನಲ್ಲಿ ಹೇಳೋರೆಲ್ಲ ಮೇ ಬಿ ಅವರೆಲ್ಲ ಇನ್ನೂ ನೆಕ್ಸ್ಟ್ ಲೆವೆಲ್ ರೈಡ್ ಮಾಡ್ತಾ ಇರ್ಬೋದು ಅಂತ ಅವ್ನಿಗೆ ಮೇ ಬಿ ಆ ಥರ ಅವ್ನಿಗೆ ಮನಸ್ಸಲ್ಲಿ ಭಾವನೆಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಆಲ್ಸೋ ಅವ್ನ ಬಗ್ಗೆನೇ ಒಂಥರ ಲೋ ಫೀಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ ನಾನು ಏನೂ ಇಲ್ಲವೇ ಇಲ್ಲ, ನಾನು ಆ ಲೆವೆಲ್ ಅಚೀವೇ ಮಾಡಿಲ್ಲ ಅಂತ ಅವ್ನಿಗೆ ಮೇ ಬಿ ಅವ್ನ ಮೈಂಡಲ್ಲಿ ಈ ಥರ ಭಾವನೆಗಳು ಬರೋಕ್ಕೆ ಸ್ಟಾರ್ಟ್ ಆಗ್ಬೋದು. ಸೊ ಇದು ಬರೋದ್ರಿಂದ ವಾಟ್ ಒಂದು ಅಗೇನ್ ದೀಸ್ ಐಕಾನ್ಸ್ ಏನು ಅವರು ಇದನ್ನು ಪ್ರಮೋಟ್ ಮಾಡ್ತಾ ಇಲ್ಲ. ಅಗೇನ್ ನಾನಿಲ್ಲಿ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಐಕಾನ್ಸ್ ಅಂದರೆ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ದೋಸ್ ಸ್ಕ್ವಿಡ್ ರೈಡರ್ಸ್ ಆಬ್ವಿಯಸ್ಲಿ ಹೂ ಡೋಂಟ್ ಫಾಲೋ ದ ಪ್ರೊಫೆಷ್ನಲ್ ವೇ ಆಫ್ ರೈಡಿಂಗ್ ಅ ಮೋಟರ್ಸೈಕಲು. ಪಬ್ಲಿಕ್ ಸ್ಪೇಸಸಲ್ಲಿ ಹುಚ್ಚುಚ್ಚಂಗೆ ರೈಡ್ ಮಾಡಿಕೊಂಡು ಜನರಿಗೆಲ್ಲ ತೊಂದರೆ ಕೊಡ್ಕೊಂಡು ರೈಡ್ ಮಾಡ್ತಾರೆ ನೋಡಿ, ಅವ್ರನ್ನ ಇನ್ ಜನರಲ್ ಮೋಟರ್ಸೈಕಲ್ ಕಮ್ಯುನಿಟಿನೇ ಆಸ್ಟ್ರಸೈಸ್ ಮಾಡ್ತಾರೆ. ಬಟ್ ಪ್ರಾಬ್ಲಮ್ ಏನಾಗುತ್ತಂದರೆ ಈ ಥರ ಫೀಲಿಂಗ್ ಬರೋದ್ರಿಂದ ದಟ್ ಓಕೆ ನಾನು ಪ್ರೊಫೆಷ್ನಲಿ ರೈಡ್ ಮಾಡಿದ್ರು ಇಫ್ ಐ ಆಮ್ ರೈಡಿಂಗ್ ಜಸ್ಟ್ ಲೈಕ್ ಅ ನಾರ್ಮಲ್ ರೈಡರು, ನಾನು ಸರಿಯಾಗಿ ರೈಡ್ ಮಾಡ್ತಾಯಿಲ್ಲ, ನಾನು ನನ್ನ ಪುಷ್ ಮಾಡ್ತಾಯಿಲ್ಲ ಆ ಲೆವೆಲ್ಗೆ, ಸೊ ಐ ನೀಡ್ ಟು ಪುಷ್ ಮೈ ಸೆಲ್ಫ್ ಬಿಟ್ ಮೋರು, ಆವಾಗಲೇ ನಾನು ಟ್ರೂ ರೈಡರ್ ಆಗ್ಬೋದು ಅಂತ ಈ ಥರ ಎಲ್ಲ ಮನಸ್ಸು ಬರೋಕ್ಕೆ ಸ್ಟಾರ್ಟ್ ಆದಾಗ you might end up becoming like an icon, but also you might trouble yourself or damage your own thing. ಲೈಕ್ ನೀವು ಮೋಟರ್ಸೈಕಲ್ನೇ ನೀವು ಬಿಡಿಸ್ಬೋದು ಮೇ ಬಿ, ಆರ್ ನೀವು ನಿಮಗೇನೆ ಇಂಜುರಿ ತರಿಸ್ಬೋದು, ವಾಟ್ ಎವರ್ ಮೈಟ್ ಹ್ಯಾಪನು. ಆ್ಯಂಡ್ ಇಸ್ ಇಟ್ ರಿಯಲಿ ನೆಸೆಸರಿ? ಫಸ್ಟ್ ಆಫ್ ಆಲ್ ದ ಕ್ವಶನ್ ಈಸ್, ನೀವು ಆ ಲೆವೆಲ್ ಪುಷ್ ಮಾಡಲೇಬೇಕಾ ಅಂತ. ಬಿಕಾಸ್ ಸಿ ವಾಟ್ ಹ್ಯಾಪನ್ಸ್, ಈ ನಾನು ನೋಡ್ದಂಗೆ ಮೋಟರ್ಸೈಕಲ್ ಕಮ್ಯುನಿಟಿಯಲ್ಲಿ ವಾಟ್ ಹ್ಯಾಪನ್ಸ್ ಇಸ್ ಎಲ್ಲರೂ ದೇ ಟಾಕ್ ಅಬೌಟ್ ರೈಡಿಂಗ್ ಸೇಫ್ಲಿ, ಯಾವ ಥರ ರೈಡ್ ಮಾಡಬೇಕು, ಟೆಕ್ನಿಕ್ಸ್ ಬಗ್ಗೆ ಮಾತಾಡ್ತಾರೆ, ಯಾವ ಥರ ಮೋಟರ್ಸೈಕಲ್ ಮೇಂಟೈನ್ ಮಾಡಬೇಕಂತ ಅದ್ರ ಬಗ್ಗೆನೂ ಮಾತಾಡ್ತಾರೆ. ಆಲ್ಸೋ ರೈಡಿಂಗ್ ಗೇರ್ಸ್ ಬಗ್ಗೆನೂ ಮಾತಾಡ್ತಾರೆ, ರೈಡ್ ಸೇಫ್ ಮಾಡಬೇಕು ಅಂದರೆ ಆ್ಯಂಡ್ ಆಲ್ ದೋ ಸ್ಟಫು ಎಲ್ಲನೂ ಮಾತಾಡ್ತಾರೆ. ಬಟ್ ಈ ವಿಚಾರ ಬಗ್ಗೆ ಬಂದಾಗ ಶುಡ್ ಯು ಪುಷ್ ಯುವರ್ ಸೆಲ್ಫ್ ಟು ಬಿಕಮ್ ಅ ಬೆಟರ್ ರೈಡರ್ ಅಂತ ಬಂದಾಗ ಆಬ್ವಿಯಸ್ಲಿ ಎಲ್ಲರೂ ಎಸ್ ಅಂತಲೇ ಹೇಳ್ತಾರೆ. ಸೊ ಇಲ್ಲಿ ಪ್ರಾಬ್ಲಮ್ ಏನಾಗುತ್ತಂದರೆ ಎಷ್ಟು ಪುಷ್ ಮಾಡಬೇಕಂತ ನಿಮ್ಗೆ ಗೊತ್ತಿರಲ್ಲ, ಯು ಡೋಂಟ್ ನೋ, ನಿಮ್ಮದೇನು ಲಿಮಿಟೇಷನ್ಸ್ ಗೊತ್ತಿರಲ್ಲ, ನಿಮ್ಮದು ಕಂಫರ್ಟ್ ಲೆವೆಲ್ ಗೊತ್ತಿರಲ್ಲ. ಬಟ್ ನೀವೇನು ಮಾಡ್ತೀರಾ, ಬೆಂಚ್ ಮಾರ್ಕ್ ಎಷ್ಟೊಂದು ಜನ ಈ ಐಕಾನ್ ಸೆಟ್ ಮಾಡಿರ್ತಾರೆ. ಆ್ಯಂಡ್ ಇವ್ರಿಗೆ ಆಬ್ವಿಯಸ್ಲಿ ವ್ಯೂಸ್ ಬರೋದು ನೋಡಿಬಿಟ್ಟೆ ನಿಮಗೆ ಅನಿಸುತ್ತೆ, ಓಕೆ ನಾನು ಈ ಥರ ಐಕಾನ್ ಆಗಿಬಿಟ್ರೆ ನನಗೂ ವ್ಯೂಸ್ ಸಿಗುತ್ತೆ, ನಾನು ದೊಡ್ಡ ಪಾಪ್ಯುಲರ್ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ಬಿಡ್ಬೋದು, ಆ ಥರ ಎಲ್ಲನೂ ಬರುತ್ತೆ ಮನಸ್ಸಲ್ಲಿ. ಆಲ್ಸೋ ಅವ್ರಿಗೆ ಪ್ರೂವ್ ಮಾಡೋಕ್ಕೆ ಇಲ್ಲ ಅಂದ್ರೂ ನಿಮಗೇನೆ ಫಾರ್ ಯುವರ್ ಸೆಲ್ಫ್ಗೆ ಪ್ರೂವ್ ಮಾಡಬೇಕು ಅಂತ, ನಾನು ಒಂದು ಒಳ್ಳೆ ರೈಡರ್ ಅಂತ ಯು ಟ್ರೈ ಟು ಪುಷ್ ಯುವರ್ ಬೌಂಡ್ರೀಸ್. ಸೊ ಇಲ್ಲಿ ನಂದು ವಿಚಾರ ಏನು ಅಂತ ಹೇಳ್ಬಿಡ್ತೀನಿ. ಸೊ ದಟ್ ಈಸ್ ಮೈ ಪಾಯಿಂಟ್. ಸೊ ಓವರಾಲ್ ಏನಾಗ್ಬಿಡುತ್ತೆ ಅಂದರೆ, ಒಂದು ಪರ್ಸ್ಪೆಕ್ಟಿವ್ ಏನು ಬಿಲ್ಡ್ ಆಗುತ್ತೆ ಅಂದರೆ, ಇಫ್ ಇಟ್ ಈಸಂಟ್ ಡೇಂಜರಸ್ ದೆನ್ ಯುವರ್ ಅರಂಟ್ ರೈಡಿಂಗ್ ಅ ಮೋಟರ್ಸೈಕಲ್ ಅಂತ. ಸೊ ಆ ಥರ ಪರ್ಸೆಪ್ಷನ್ ಬಿಲ್ಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ನೀವು ಒಂದು ಅಡ್ವೆಂಚರ್ ಬೈಕ್ನ ತೊಗೊಂಡಿದ್ದೀರಾ ಅಂದರೆ, ಅಡ್ವೆಂಚರ್ ನೀವು ಮಾಡಿಲ್ಲ ಅಂದರೆ ವೇಸ್ಟ್. ನೀವು ಬರೀ ಸಿಟಿಯಲ್ಲಿ ಆರ್ ನೀವು ಮೈಸೂರು ಬ್ಯಾಂಗ್ಳೂರ್ ಹೋಗೋಕ್ಕೆ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಟೋಟಲಿ ವೇಸ್ಟ್ ಅಂತ ತುಂಬ ಜನ ಅಂದ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ಐ ನೋ ಇದ್ರ ಬಗ್ಗೆ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ ದ್ಯಾಟ್ ಮೋಟರ್ಸೈಕಲ್ ಆ್ಯಕ್ಚುಯಲ್ ಪ್ರೊಜೆಕ್ಷನ್ ನಾನೇ ಎಲ್ಲರೂ ಮಾಡಲ್ಲ, ಅವರು ಬೇರೆ ಅವ್ರದ್ದು ಆ್ಯಕ್ಚುಯಲ್ ಯೂಸೇ ಬೇರೆ ಇರುತ್ತೆ. ಬಟ್ ಸ್ಟಿಲ್ ಆ್ಯಸ್ ಅ ರೈಡರು ಇಫ್ ಯು ಆರ್ ಫೀಲಿಂಗ್ ಲೋ ಬಿಕಾಸ್ ಆಫ್ ದ್ಯಾಟ್, ಓಕೆ ನಾನು ಆ ಲೆವೆಲ್ ರೀಚ್ ಮಾಡೋಕ್ಕಾಗಿಲ್ಲ, ಜಸ್ಟ್ ಲೈಕ್ ದೀಸ್ ಐಕಾನ್ಸು, ನಾನು ಪುಷ್ ಮಾಡಬೇಕು ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ಅಂದರೆ, ಇಲ್ಲಿ ನಂದು ಅಡ್ವೈಸ್ ಏನು ಆರ್ ನಂದು ಐ ವುಡ್ ಸೇ ಪರ್ಸ್ಪೆಕ್ಟಿವ್ ಏನು ಅಂತ ಕೇಳೋದಾದರೆ, ಐ ಪರ್ಸ್ನಲಿ ಫೀಲ್ ರೈಡಿಂಗ್ ದ ಮೋಟರ್ಸೈಕಲ್ ಇಟ್ ಸೆಲ್ಫ್ ಇಸ್ ಮೋರ್ ದ್ಯಾನ್ ಇನಫ್. ದಟ್ಸ್ ಇಟ್ ಸೆಲ್ಫ್ ಇಸ್ ಅ ಜಾಯ್ ನನ್ನ ಪ್ರಕಾರ.
ಆ್ಯಂಡ್ ಲರ್ನಿಂಗ್ ಟು ರೈಡ್, ಎಕ್ಸ್ಪೀರಿಯನ್ಸಿಂಗ್ ಥಿಂಗ್ಸ್ ಅರೌಂಡ್ ಇಟ್ ಸೆಲ್ಫ್ ಇಸ್ ಅ ಜಾಯ್. ನೀವು ನಿಮ್ಮ ಬೌಂಡ್ರೀಸ್ನ ಪುಷ್ ಮಾಡಲೇಬೇಕು ಅಂತ ನನ್ನ ಪ್ರಕಾರ ಏನೂ ಅವಶ್ಯಕತೆ ಇಲ್ಲ. ರೈಡಿಂಗ್ ಮೋಟರ್ ಸೈಕಲ್ ಇಟ್ ಸೆಲ್ಫ್ ಇಸ್ ಸಮಥಿಂಗ್ ಸ್ಪೆಷಲ್. ನನ್ನ ಪ್ರಕಾರ ನಿಮ್ಮದು ಕಂಫರ್ಟ್ ಲೆವೆಲಲ್ಲಿ ನೀವು ರೈಡ್ ಮಾಡ್ಕೊಳ್ಳಿ, ನೀವು ಅದನ್ನು ಪುಷ್ ಮಾಡೋ ಅವಶ್ಯಕತೆ ಇಲ್ಲ. ದ್ಯಾಟ್ ಈಸ್ ಮೈ ಫಸ್ಟ್ ಪಾಯಿಂಟ್. ಆ್ಯಂಡ್ ನಾನಂತೂ ಅದೇ ಥರ ರೈಡ್ ಮಾಡ್ತಾಯಿದ್ದೀನಿ. ನನಗೆ ಏನೇ ಕಂಫರ್ಟ್ ಲೆವೆಲ್ ಇದ್ರೂ ಐ ಡೋಂಟ್ ಕೇರ್ ಅಬೌಟ್ ಪೀಪಲ್ ವಾಟ್ ದೇ ಸೇ ಅಬೌಟ್ ಮೀ. ನೀನು ಬರೀ ಸಿಟಿಯಲ್ಲೇ ರೈಡ್ ಮಾಡಿಕೊಂಡು ನೀನು ಮೋಟೋ ವ್ಲಾಗ್ ಮಾಡ್ತಾ ಇದೆಯಾ, ಆರ್ ನೀನು ಮಾಡ್ತಾ ಇರೋ ಟೂರಿಂಗ್ ಅಂತೂ ಯಾರು ಬೇಕಾದರೂ ಮಾಡ್ತಾರೆ, ಏನಾದರೂ ಹೇಳ್ಕೊಳ್ಳಿ. ಬಿಕಾಸ್ ದಿಸ್ ಕಾಮೆಂಟ್ ಸೆಕ್ಷನ್ ಅವ್ರ ಬಗ್ಗೆ ನೀವು ತಲೆ ಕೆಡ್ಸ್ಕೊಳಕ್ಕೆ ಹೋದರೆ ಅವ್ರು ನಾಳೆ ನೀವೇನೋ ಡಿಫಿಕಲ್ಟ್ ಆಫ್ ರೋಡಿಂಗ್ ಮಾಡ್ತೀರಾ, ನನ್ನ ಹತ್ರ ಆಫ್ ರೋಡರ್ ಇದೆ, ಸೊ ನಾನು ಇದನ್ನು ಆ್ಯಕ್ಚುಲ್ ಯೂಸ್ ಕೇಸ್ಗೆ ಯೂಸ್ ಮಾಡ್ತಾ ಇಲ್ಲ, ಇನ್ನೂ ಪುಷ್ ಮಾಡೋಣ ಅಂತ ಪುಷ್ ಮಾಡಿ ನೀವು ರೈಡ್ ಮಾಡಿ ಆಮೇಲೆ ನಿಮ್ಮ ಗಾಡಿ ಬಿದ್ದೋದ್ರೆ ಆರ್ ನಿಮ್ಮ ಕೈಕಾಲು ಮುರಿದೋದ್ರೆ ಅವಾಗಲೂ ನಿಮ್ಮನ್ನ ಮಜಾಕ್ ಮಾಡ್ತಾರೆ ಅವರು. ಓ ಇವನು ರೈಡರೇ ಎಲ್ಲ ಗುರು, ವೇಸ್ಟ್ ಬಾಡಿ, ಇವನು ಯಾಕಯ್ಯ ಈ ಮೋಟರ್ ಸೈಕಲ್ ತೊಗೊಂಡ ಅಂತ. ಸೊ ಇಫ್ ಯು ಆರ್ ರಿಯಲಿ ಲಿವಿಂಗ್ ಫಾರ್ ದಿಸ್ ಕಮೆಂಟ್ ಸೆಕ್ಷನು, ನನ್ನ ಪ್ರಕಾರ ಯು ಆರ್ ವೇಸ್ಟಿಂಗ್ ಯುವರ್ ಟೈಮ್. ಓಕೆನಾ? ಬಟ್ ಓಕೆ, ನಾವು ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ದ ಕಮೆಂಟ್ ಸೆಕ್ಷನು. ನಿಮಗೋಸ್ಕರನೇ ನೀವು ಆಬ್ವಿಯಸ್ಲಿ ಅಪ್ಗ್ರೇಡ್ ಮಾಡಬೇಕಂತ ಇದ್ದೀರಾ. ಎಕ್ಸಾಂಪಲ್ ಕೊಡ್ತೀನಿ, ನಾನು ಫಸ್ಟ್ ಅಂಡರ್ ಓನ್ ಮಾಡ್ತಾ ಇದ್ದೆ. ನಾವು ಐ ಆಮ್ ಓನಿಂಗ್ ಅ ಸ್ಕ್ರಾಂಬ್ಲರ್ 400X. ದಿಸ್ ಇಟ್ ಸೆಲ್ಫ್ ಇಸ್ ಅನ್ ಅಪ್ಗ್ರೇಡ್ ಬಿಕಾಸ್ ಇದ್ರ ಮೋಟರ್ ಸೈಕಲ್ ಬಗ್ಗೆ ಆಲ್ರೆಡಿ ನಾನು ರೀಸೆಂಟ್ಲಿ ವೀಡಿಯೋ ಮಾಡಿದ್ದೆ ಅಬೌಟ್ ಹೌ ಟು ರೈಡ್ ಅ ಟಾಲ್ ಬೈಕು. ಸೊ ಇದೊಂದು ಟಾಲ್ ಬೈಕು, ಇದು ನನಗೊಂದು ಚಾಲೆಂಜೇ ಇತ್ತು. ಇಟ್ ವಾಸ್ ನಾಟ್ ಎ ಈಸಿ ಬೈಕ್ ಟು ರೈಡ್. ನನ್ನ ಕಂಫರ್ಟ್ ಝೋನಲ್ಲೇ ನಾನು ಇರಬೇಕಂತ ಇದ್ದರೆ ಇನ್ನೊಂದು ಅದೇ ಥರ ರೋಡ್ ಸ್ಟಾರ್ ತೊಗೋತಾ ಇದೆ ವಿತ್ ಲೋವರ್ ಸೀಟ್ ರೈಟು. ಐ ಹ್ಯಾವ್ ಚಾಲೆಂಜ್ ಮೈ ಸೆಲ್ಫ್ ಫಾರ್ ಶೋರ್. ಬಟ್ ನಂದು ಕಂಫರ್ಟ್ ಝೋನಲ್ಲಿ ನಾನು ಚಾಲೆಂಜ್ ಮಾಡಿದ್ದೀನಿ ನನ್ನ. ಸೊ ಅಗೇನ್ ವಾಟ್ ಐ ವುಡ್ ಲೈಕ್ ಟು ಸೇ ಇಸ್, ಇನ್ ಕೇಸ್ ನೀವು ನಿಮ್ಮದು ಐಕಾನ್ಸ್ನ ನೋಡಿಬಿಟ್ಟು ಆಬ್ವಿಯಸ್ಲಿ ದೋಸ್ ಪೀಪಲ್ ಆರ್ ಗ್ರೇಟ್, ಅವ್ರಿಗೆ ಹ್ಯಾಟ್ಸ್ ಆಫ್ ಅಂತಲೇ ಹೇಳ್ತೀನಿ. ಬಟ್ ನೀವು ಆ ಲೆವೆಲ್ ಗ್ರೋ ಮಾಡಬೇಕಂತ ಇದ್ದೀರಾ ಅಂದರೆ ನಂದು ಅಗೇನ್ ಪರ್ಸ್ಪೆಕ್ಟಿವ್. ಲಾಟ್ ಆಫ್ ಪೀಪಲ್ ಮೈಟ್ ಅಗ್ರಿ ಆರ್ ಡಿಸ್ಅಗ್ರಿ. ಐ ಆಮ್ ಓಕೆ ವಿತ್ ಇಟ್. ಎರಡು ಥರ ಪರ್ಸ್ಪೆಕ್ಟಿವ್ ಇದೆ. ಒಂದು ಏನಂದರೆ ಆಬ್ವಿಯಸ್ಲಿ ಅವ್ನು ಮಾಡಿದ್ದಾನಂದ್ರೆ ನೀನೇನಕ್ಕೆ ಮಾಡೋಕ್ಕಾಗಲ್ಲ ಅಂತ ಒಂದು ಪಾಯಿಂಟ್ ಇದೆ. ಬಟ್ ನಾನೇನು ಹೇಳ್ತೀನಿ ಅಂದರೆ ಅವ್ನು ಮಾಡಿದ್ದಾನೆ ಸರಿ, ಬಟ್ ನೀವು ನಿಮ್ಮದು ಓನ್ ಸ್ಪೀಡಲ್ಲಿ ನೀವು ಗ್ರೋ ಆಗಿ, ಅಂದರೆ ನಿಮ್ಮದೇ ಪೇಸಲ್ಲಿ ಗ್ರೋ ಆಗಿ. ನೀವು ಯು ಡೋಂಟ್ ನೀಡ್ ಟು ಪುಷ್ ಯೋರ್ ಸೆಲ್ಫ್ ಸೋ ಮಚ್ ದ್ಯಾಟ್ ಯು ಇಂಜೂರ್ ಯೋರ್ ಸೆಲ್ಫ್ ಆರ್ ಯು ಬ್ರೇಕ್ ಯೋರ್ ಮೋಟರ್ ಸೈಕಲು. ಆ ಲೆವೆಲ್ ನೀವು ಪುಷ್ ಮಾಡೋ ಅವಶ್ಯಕತೆ ಇಲ್ಲ. ಎಸ್, ನೀವು ಆ ಲೆವೆಲ್ ಗ್ರೋ ಆದರೆ, ನೀವು ಐಕಾನ್ ಆದರೆ, ಎಸ್ ಅವರು ವ್ಯೂವರ್ಶಿಪ್ ಅವ್ರಿಗೆ ಸಿಗುತ್ತೆ. ಅಗೇನ್ ಐ ಫೀಲ್ ದ್ಯಾಟ್ ಇಟ್ ಈಸ್ ಟೋಟಲಿ ಜಸ್ಟಿಫೈಡ್. ಅವ್ರಿಗೆ ಸಿಗೋಂಥ ವ್ಯೂವರ್ಸು, ಅವ್ರಿಗೆ ಸಿಗೋಂಥ ಅಪ್ರಿಸಿಯೇಷನ್ ಡೆಫಿನೆಟ್ಲಿ ಜಸ್ಟಿಫೈಡ್ ಆಗಿದೆ. ಬಿಕಾಸ್ ದೇ ಆರ್ ಡೂಯಿಂಗ್ ಥಿಂಗ್ಸ್ ವಿಚ್ ನಾಟ್ ಎವ್ರಿ ಒನ್ ಡಸ್. ಸೊ ಅವ್ರಿಗೆ ಅಪ್ರಿಸಿಯೇಷನ್ ಅಂತ ಜಸ್ಟಿಫೈಡ್ ಇದೆ. ಬಟ್ ಇಟ್ ಡಸಂಟ್ ಮೀನ್ ದ್ಯಾಟ್ ಹಂಗೆ ಮಾಡಲೇಬೇಕು ಅಂತ ಅವಶ್ಯಕತೆ ಇಲ್ಲ. ಸಮ್ಟೈಮ್ಸ್ ನೀವು ನಿಮ್ಮದೇ ಲಿಮಿಟಲ್ಲಿದ್ದು ಆರ್ ನಿಮ್ಮದೇ ಪೇಸಲ್ಲಿ, ಇನ್ ಕೇಸ್ ನೀವು ಅಪ್ಗ್ರೇಡ್ ಮಾಡಬೇಕಂತ ಇದ್ದೀರಾ ಅಂದ್ರೆ ನಿಮ್ಮದೇ ಪೇಸಲ್ಲಿ ನೀವು ಅಪ್ಗ್ರೇಡ್ ಮಾಡಿದ್ರೆ ದ್ಯಾಟ್ ವಿಲ್ ಬಿ ದ ರೈಟ್ ಥಿಂಗ್ ಅಕಾರ್ಡಿಂಗ್ ಟು ಮೀ, ರಾದರ್ ದ್ಯಾನ್ ರಿಯಲಿ ಪುಷಿಂಗ್ ಯೋರ್ ಸೆಲ್ಫ್ ಸೋ ಮಚ್ ದ್ಯಾಟ್ ಇಟ್ ಬಿಕಮ್ಸ್ ಡೇಂಜರಸ್. ಬಿಕಾಸ್ ಏನಾಗುತ್ತಂದರೆ ಈ ಐಕಾನ್ಸ್ನ ನೋಡ್ಬಿಟ್ಟು ನಿಮ್ಗೆ ಏನು ಆ ಪರ್ಸ್ಪೆಕ್ಟಿವ್ ಬರುತ್ತಂದರೆ ಇಫ್ ಯು ಆರ್ ನಾಟ್ ಪುಷಿಂಗ್ ಇಟ್ ಟು ದ ಡೇಂಜರು, ನೀವು ಯಾವತ್ತೂ ಆ ಲೆವೆಲ್ ಗ್ರೋ ಆಗಲ್ಲ ಅಂತ. ಗ್ರೋ ಆಗದೆ ಇರ್ಬೋದು ನನ್ನ ಪ್ರಕಾರ, ಮೇ ಬಿ, ಬಿಕಾಸ್ ಆ ಥರ ಇದ್ರೇ ಜನರು ವ್ಯೂ ಮಾಡ್ತಾರೆ. ಅದರಲ್ಲೇನು ಲೈಕ್ ಎರಡು ಪ್ರಶ್ನೆ ಇಲ್ಲ. ಬಿಕಾಸ್ ನಾನು ವೆನ್ ಐ ಸಿ ಅದರ್ ಪೀಪಲ್ಸ್ ಕಂಟೆಂಟ್, ಆಬ್ವಿಯಸ್ಲಿ ನಾನು ಸುಮ್ಮನೆ ಯಾರೋ ಸಿಟಿಯಲ್ಲಿ ರೈಡ್ ಮಾಡೋ ಒಂದು ಕಂಟೆಂಟ್ ನೋಡಲ್ಲ, ನನ್ನ ಥರನೇ ಮಾಡೋ ಒಂದು ವೀಡಿಯೋ ಒಂದು. ಆಬ್ವಿಯಸ್ಲಿ ಐ ವಿಲ್ ಸಿ ಸಂಬಡಿ ಹೂ ಇಸ್ ಡೂಯಿಂಗ್ ಅ ಡಿಫಿಕಲ್ಟ್ ಆಫ್ ರೋಡಿಂಗ್ ಆಗಿರಲಿ, ಆರ್ ಏನೋ ಒಂದು ಟ್ರ್ಯಾಕಲ್ಲಿ ಒಂದು ರೇಸಸ್ನ ವಿನ್ ಮಾಡೋನು, ಅವ್ನಿಗೆ ನಾನು ಅಪ್ರಿಷಿಯೇಷನ್ ಕೊಡ್ತೀನಿ. ಆರ್ ಆಬ್ವಿಯಸ್ಲಿ ಒಂದು ಡಿಫಿಕಲ್ಟ್ ಆಬ್ವಿಯಸ್ಲಿ ಟೂರ್ ಮಾಡೋದು, ಮೇ ಬಿ ಡಿಫಿಕಲ್ಟ್ ಪ್ಲೇಸಸ್ ಲೈಕ್ ಲದ್ದಾಖಲ್ಲೆಲ್ಲ ಇನ್ ದ ಸ್ನೋ ರೈಡ್ ಮಾಡೋನಿಗೆ ನಾನು ಅಪ್ರಿಷಿಯೇಷನ್ ಕೊಡ್ತೀನಿ. ಆಬ್ವಿಯಸ್ಲಿ ನಾನು ಅದೇ ಥರನೇ ಪರ್ಸನು. ಬಟ್ ಇಟ್ ಡಸಂಟ್ ಮೀನ್ ದ್ಯಾಟ್ ನನ್ನ ಕೈಯಲ್ಲಿ ಅದು ಆಗಲ್ಲ ಅಂದರೆ ಓಕೆ ನಾನು ಪುಷ್ ಮಾಡಿಬಿಡ್ಬೇಕು, ನನಗೆ ಗೊತ್ತು ಆ ಥರ ಇದ್ದರೆ ಮಾತ್ರ ಹಂಗೆ ಆಗಬೇಕು ಅಂದರೆ ನಾನು ನನ್ನ ಆ ಲೆವೆಲ್ ಪುಷ್ ಮಾಡಿಸ್ಕೊಳ್ಳಲ್ಲ ನಾನು. ಬಿಕಾಸ್ ಐ ನೋ ಮೈ ಕಂಫರ್ಟ್ ಝೋನ್ ಏನೋ, ನಾನೇನು ಕೇಪಬಿಲಿಟಿ ಇದೆ. ಆ್ಯಂಡ್ ಇಫ್ ಫಾರ್ ಇನ್ ಜನರಲ್ಲು ನೀವು ಮೋಟರ್ ಸೈಕಲ್ ರೈಡ್ ಮಾಡ್ತಾ ಇದ್ದೀರಾ ಆ್ಯಂಡ್ ನೀವು ಹ್ಯಾಪಿಯಾಗಿದ್ದೀರಿ, ನಾನಂತೂ ಹ್ಯಾಪಿಯಾಗಿದ್ದೀನಿ ಸ್ಕ್ರಾಂಬ್ಲರ್ ರೈಡ್ ಮಾಡಿಕೊಂಡು, ನನಗಂತೂ ಇನ್ನೇನು ಎಕ್ಸ್ಟ್ರಾ ಬೇಕಾಗಿಲ್ಲ. ಅದನ್ನೇ ನಾನು ಎಕ್ಸ್ಪ್ರೆಸ್ ಮಾಡ್ತಾ ಇರ್ತೀನಿ ನಾನು ಸೋಷಿಯಲ್ ಮೀಡಿಯಾದಲ್ಲಾಗಿರಲಿ, ಇನ್ ಎನಿ ಪ್ಲೇಸು. ಐ ವುಡ್ ನಾಟ್ ಪುಷ್ ಮೈ ಸೆಲ್ಫ್ ಫಾರ್ ಶ್ಯೂರು. ಯಾಕೆ ಪುಷ್ ಮಾಡಬೇಕು? ಖುಷಿ ಇದ್ದೀನಲ್ವಾ, ಇನ್ನೇನು ಬೇಕು ನನಗೆ? ಜೀವನ ಇರೋದೇ ಸಂತೋಷವಾಗಿ ಖುಷಿಯಾಗಿರೋಕ್ಕೆ. ಸೊ ಐ ಆಮ್ ಹ್ಯಾಪಿ. ದಿಸ್ ಇಸ್ ದ ಟೂಲ್ ಆಫ್ ಹ್ಯಾಪಿನೆಸ್ ಬೇಸಿಕಲಿ ಮೋಟರ್ ಸೈಕಲು. ಸೊ ನನಗೆ ಮೋರ್ ದೆನ್ ಇನಫ್ ಅಂತ ಅನ್ನಿಸ್ತಾ ಇದೆ. ನಾನಂತೂ ನನ್ನ ಪುಷ್ ಮಾಡೋಕ್ಕೆ ಹೋಗಲ್ಲ. ದಟ್ ಈಸ್ ವಾಟ್ ನಾನು ನಿಮ್ಗೆ ಹೇಳ್ಬೇಕಂತ ಇದ್ದೆ. ಸೊ ನಿಮಗೆ ತುಂಬ ಕ್ಲಿಯರಾಗಿ ಹೇಳ್ತಾಯಿನಿ, ತುಂಬ ಸಿಂಪಲ್ಲು. ಒಂದು, ನಿಮಗೆ ಅವಶ್ಯಕತೆ ಇಲ್ಲ ಆ ಲೆವೆಲ್ ಪುಷ್ ಮಾಡೋಕ್ಕೆ. ಸೆಕೆಂಡ್ ಒಂದು, ನೀವು ಇನ್ ಕೇಸ್ ಪುಷ್ ಮಾಡಬೇಕಂತನೂ ಇದ್ದೀರಾ ಅಂದರೆ ನಿಮ್ಮದೇ ಪೇಸಲ್ಲಿ ಪುಷ್ ಮಾಡಿ, ಟ್ರೈ ಮಾಡಿ. ಆಗಲಿಲ್ಲ ಅಂದರೆ ಗಿವ್ ಅಪ್ ಮಾಡಿಬಿಡಿ, ಅಷ್ಟೇ ನಂದು ಒಪಿನಿಯನ್. ಐ ನೋ ದೇರ್ ವಿಲ್ ಬಿ ಕಾಂಟ್ರರಿ ಒಪಿನಿಯನ್ಸ್ ರಿಗಾರ್ಡಿಂಗ್ ದಿಸ್ಸು. ಏನು ಗುರು ನೀನು ವೇಸ್ಟ್ ಮಾಡಿ ಆ ಲೆವೆಲ್ ಪುಷ್ ಮಾಡಿದ್ರೆ ಜೀವನ ಮಾಡೋದು, ಯು ಆರ್ ಅ ರಿಯಲ್ ಮ್ಯಾನ್ ಅಂತೆಲ್ಲ ಹೇಳ್ಬೋದು. ಬಟ್ ಐ ಡೋಂಟ್ ಥಿಂಕ್ ಸೊ. ನಂದು ಪರ್ಸ್ಪೆಕ್ಟಿವ್ ಒಂದು ನಿಮ್ಮದು ಲಿಮಿಟಲ್ಲಿ ನೀವು ಇರಬೇಕಂತ. ಸೊ ಇಷ್ಟೇ ಹೇಳ್ಬೇಕಂತ ಇದೆ. ಸೊ ನಿಮ್ಮದೇನು ಒಪಿನಿಯನ್ ಇದೆ, ನಿಮ್ಮದೇನು ಅಭಿಪ್ರಾಯ ಇದೆ, ಅದನ್ನು ಡೆಫಿನೆಟ್ಲಿ ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಹಾಗೂ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ ರಾಯಲ್ ವಾಯ್ಜರ್ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಮೋಟರ್ ಸೈಕಲ್, ಕಾರ್ ಆ್ಯಂಡ್ ಸೈಕಲ್ ಕಂಟೆಂಟ್. ಥ್ಯಾಂಕ್ ಯು ವೆರಿ ಮಚ್. ಸೊ ಸ್ಕ್ರಾಂಬ್ಲರ್ ಬಗ್ಗೆ ಮಾತಾಡೋದಾದರೆ ಆನೆಸ್ಟ್ಲಿ ಹೇಳ್ತಾ ಇದ್ದೀನಿ, ಐ ಆಮ್ ವೆರಿ ಸ್ಯಾಟಿಸ್ಫೈಡು.
ಇದನ್ನು ನಾನು ಏನಕ್ಕೋಸ್ಕರ ಬೈ ಮಾಡಿದ್ದೆ ಅದೇ ಥರನೇ ಯೂಸ್ ಮಾಡ್ತಾಯಿದ್ದೀನಿ ಟು ಡೂ ವಾಟ್ ಎವರ್ ಐ ವಾಂಟ್ ಬೇಸಿಕಲಿ. ಲೈಕ್ ಟೂರ್ ಮಾಡಬೇಕಂದ್ರೆ ಟೂರಿಂಗು, ಸಿಟಿಯಲ್ಲಿ ಓಡಿಸ್ಬೇಕಂದ್ರೆ ಸಿಟಿಯಲ್ಲಿ ಓಡಿಸೋದು. ಇನ್ ಕೇಸ್ ನಾನೇನು ಆಫ್ ರೋಡ್ ಹುಡ್ಕೊಂಡು ಹೋಗಲ್ಲ, ಬೈ ಚಾನ್ಸ್ ಆಫ್ ರೋಡ್ ಬಂದರೆ ಮ್ಯಾನೇಜ್ ಮಾಡೋಕ್ಕೆ ದಟ್ ಆಫ್ ರೋಡು ಈ ಮೋಟರ್ ಸೈಕಲ್ ತೊಗೊಂಡಿದ್ದೆ. ಆ್ಯಂಡ್ ಐ ಥಿಂಕ್ ಐ ಆಮ್ ಏಬಲ್ ಟು ಡೂ ದ್ಯಾಟ್. ಐ ಆಮ್ ಎಂಜಾಯಿಂಗ್ ದಿಸ್ ಫಾರ್ ಶೋರು. ಆಬ್ವಿಯಸ್ಲಿ ಪುಷ್ ಮಾಡೋ ಅವಶ್ಯಕತೆ ಬಂದರೆ ಮೇ ಬಿ ಐ ವಿಲ್ ಬೈ ಅ ನ್ಯೂ ಮೋಟರ್ ಸೈಕಲ್. ನಾನು ಸೆಕೆಂಡ್ ಮೋಟರ್ ಸೈಕಲ್ ಬಗ್ಗೆ ಆಲ್ರೆಡಿ ಹೇಳಿದ್ದೀನಿ. ಮೋಟರ್ ಸೈಕಲ್ ಆದರೂ ತೊಗೋಬೋದು, ಆರ್ ನಾನು ಮೇ ಬಿ ಒಂದು ಸ್ಕೂಟರ್. ಆಬ್ವಿಯಸ್ಲಿ ನಾನು ನಾರ್ಮಲ್ ಡಿಯೋ ಥರ ಸ್ಕೂಟರ್ ತೊಗೊಳ್ಳಲ್ಲ, ಮೋಸ್ಟ್ಲಿ ಒಂದು ಮ್ಯಾಕ್ಸಿ ಸ್ಕೂಟರ್ ಟೈಪ್ ಆಫ್ ಮ್ಯಾಕ್ಸಿ ಸ್ಕೂಟರ್ ತೊಗೊಂಡು ಮೇ ಬಿ ಆ ಸ್ಕೂಟರಲ್ಲಿ ಟೂರಿಂಗ್ ಮಾಡ್ಬೋದು ಅಷ್ಟೇ. ಸೊ ದ್ಯಾಟ್ ಈಸ್ ಹೌ ಮಚ್ ಐ ವಿಲ್ ಬಿ ಪುಷಿಂಗ್. ಯಾರೋ ಮಾಡ್ತಾ ಇದ್ದಾನೆ, ತುಂಬ ಡಿಫಿಕಲ್ಟ್ ಮಾಡ್ತಾನೆ, ಅಗೇನ್ ದೋಸ್ ಪೀಪಲ್ ಹ್ಯಾಟ್ಸ್ ಆಫ್ ಟು ದೆಮ್. ಬಟ್ ನಾನು ಆ ಲೆವೆಲ್ ಮಾಡಲ್ಲಪ್ಪ ಅಷ್ಟೇ. ನನ್ನ ಹತ್ರ ಆ ಕೇಪಬಿಲಿಟಿ ಇಲ್ಲ ಆ್ಯಂಡ್ ನಾನು ಎಕ್ಸೆಪ್ಟ್ ಮಾಡ್ಕೋತೀನಿ ಅಷ್ಟೇ. ಸೊ ಇಷ್ಟೇ ಹೇಳ್ಬೇಕಂತ ಇದೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಿಡಿ.